ವಿಜಯಪುರ. ಬೂತ್ ಮಟ್ಟದ ಅಧ್ಯಕ್ಷರ ಆಯ್ಕೆ ಸಭೆ ವಿಜಯಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ತಾಲೂಕು ಅಧ್ಯಕ್ಷರಾದ ಅಂಬರೀಶ್ ಗೌಡ ನೇತೃತ್ವದಲ್ಲಿ ಬೂತ್ ಮಟ್ಟದ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ನಡೆಯಿತು. ಇದೇ ಸಂದರ್ಭದಲ್ಲಿ ತಾಲೂಕಾಧ್ಯಕ್ಷ ಅಂಬರೀಶ್ ಗೌಡ ಮಾತನಾಡಿ, ಬಿಜೆಪಿ ಪಕ್ಷದ ತಳಮಟ್ಟದ ಕಾರ್ಯಕರ್ತರು ಎಂದರೆ ಬೂತ್ ಮಟ್ಟದ ಅಧ್ಯಕ್ಷರು ಮತ್ತು ಕಾರ್ಯಕರ್ತರು ಬಲಗೊಳಿಸಿದಾಗ ಮಾತ್ರ ತಾಲೂಕಿನ ರಾಜ್ಯದ ದೇಶದ ಪಕ್ಷವು ಮುಂಚೂಣಿಯಲ್ಲಿ ಬರಲು ಸಾಧ್ಯವಾಗುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಬೆಂಗಳೂರು ಗ್ರಾಮಾಂತರ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಮಾತನಾಡಿ, ಪಕ್ಷದ ಬೇರುಗಳೆಂದರೆ ಬೂತ್ ಮಟ್ಟದ ಅಧ್ಯಕ್ಷರು ಮತ್ತು ಕಾರ್ಯಕರ್ತರು, ಅವರಿಂದಲೇ ಪಕ್ಷ ಮುಖಂಡರು ಇಂದು ಬರುತ್ತಾರೆ. ಎಂದೆಂದಿಗೂ ಬೂತ್ ಮಟ್ಟದ ಕಾರ್ಯಕರ್ತರೇ ಪಕ್ಷವನ್ನು ಮುನ್ನಡೆಸುವ ನಾಯಕರು ಎಂದರು. ಇದೇ ಸಂದರ್ಭದಲ್ಲಿ ರಾಷ್ಟ್ರೀಯ ಪರಿಷತ್ತಿನ ಬಿಜೆಪಿ ಮುಖಂಡರಾದ ದೇಶ ನಾಗರಾಜ್ ಮಾತನಾಡಿ, ದೇಶದಲ್ಲಿ ಹೆಚ್ಚು ಸದಸ್ಯತ್ವ ಹೊಂದಿರುವ ಪಕ್ಷ ಎಂದರೆ ಭಾರತೀಯ ಜನತಾ ಪಕ್ಷ. ಕಾರ್ಯಕರ್ತರಿಂದಲೇ ಪಕ್ಷ ಮುನ್ನಡೆಯುವುದು. ಕಾರ್ಯಕರ್ತರು ಇಲ್ಲದೆ ಯಾವುದೇ ಪಕ್ಷವೂ ನಿಲ್ಲಲು ಸಾಧ್ಯವಿಲ್ಲ ಎಂದರು. ಇದೇ ಸಂದರ್ಭದಲ್ಲಿ ವಿಜಯಪುರ ಟೌನ್ ಅಧ್ಯಕ್ಷರ ಆಯ್ಕೆಗೆ ಸಭೆಯಲ್ಲಿ ಒಮ್ಮತದ ಅಭ್ಯರ್ಥಿಯಾಗಿ ವೆಂಕಟೇಶ್ ಪ್ರಭು ಅವರನ್ನು ಸೂಚಿಸಲಾಯಿತು. ಒಂದೇ ಹೆಸರನ್ನು ಸೂಚಿಸಿರುವುದರಿಂದ ಆಯ್ಕೆಯಾಗುವ ಎಲ್ಲ ಮುನ್ಸೂಚನೆಗಳು ಇವೆ. ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡ ಬುಳಳ್ಳಿ ರಾಜಪ್ಪ, ಓಬದೇನಹಳ್ಳಿ ಮುನಿಯಪ್ಪ, ತಾಲೂಕು ಬಿಜೆಪಿ ಉಪಾಧ್ಯಕ್ಷರಾದ ರಾಮಕೃಷ್ಣ ಹೆಗಡೆ, ರಾಮಭಗವಾನ್ ಹಾಗೂ ಶಾಮಣ್ಣ ಚನ್ನಕೃಷ್ಣ, ಮಾಜಿ ಪುರಸಭಾ ಸದಸ್ಯ ವರದರಾಜ್, ನಾರಾಯಣಸ್ವಾಮಿ ಮತ್ತು ತಾಲೂಕು ಮಹಿಳಾ ಪ್ರಧಾನ ಕಾರ್ಯದರ್ಶಿ ವೀಣಾ ಶ್ರೀನಿವಾಸ್ ಇನ್ನೂ ಅನೇಕರು ಹಾಜರಿದ್ದರು. ಬೂತ್ ಅಧ್ಯಕ್ಷಗಳ ಆಯ್ಕೆಯ ಪ್ರಕ್ರಿಯೆ ನಡೀತಿದೆ. ಏನು ಸಂಘಟನಾ ಪರ್ವದಲ್ಲಿ ತಾಲೂಕು ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ರಾಜ್ಯಾಧ್ಯಕ್ಷರ ಏನು ಆದೇಶ ಇತ್ತು, ರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಕೊಟ್ಟಿದ್ರು. ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರ ಮುಖಾಂತರವಾಗಿ ನಾವು 294 ಬೂತ್ ಅಧ್ಯಕ್ಷರನ್ನ ಆಯ್ಕೆ ಮಾಡುವಂತ ಕಾರ್ಯಕ್ರಮ. ಹಾಗೆ ಭಾರತೀಯ ಜನತಾ ಪಾರ್ಟಿ ಯಾರ ಮೇಲೆ ನಿಂತಿದೆ ಅಂದ್ರೆ, ಬೂತ್ನಲ್ಲಿ ಕಾರ್ಯಕರ್ತರು, ಯುವಕರು, ಮಹಿಳೆಯರು, ಈ ದೇಶದ ಜನ ಇವತ್ತು 3 ಬಾರಿ ಪ್ರಧಾನಮಂತ್ರಿಯನ್ನ ನೇಮಕ ಮಾಡಿದ್ದಾರೆ. ಹಾಗಾಗಿ ಇವತ್ತು ಇಡೀ ಪ್ರಪಂಚದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಬಿಜೆಪಿ, ನರೇಂದ್ರ ಮೋದಿ ಅವರು ಇಷ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯವಾಗಿರುವಂತದ್ದು. ಹಾಗಾಗಿ ನಾವು ಸಾಮಾನ್ಯ ಜನಗಳ ಜೊತೆ ಇರಬೇಕು. ನಾವು ಯಾವುದೋ ರಾಜಕಾರಣಕ್ಕೆ ಯಾವುದೋ 2 ದಿವಸ ಇದ್ದಂಗೆ ಬಂದು ಏನೋ ಅವ್ರಿಗೆ ಆಮಿಷ ಮಾಡಿ 2,000 ಕೊಡ್ತೀರಿ, 3,000 ಕೊಡ್ತೀರಿ ಅಂತ ಓಟ್ ಹಾಕ್ಸ್ಕೊಳ್ಳೋದು ಬೇಡ. ನಾವು ಯಾವತ್ತು ಜನಗಳ ಜೊತೆ ಇರಬೇಕು, ಜನಗಳ ಒಂದು ವಿಶ್ವಾಸ ಗೆಲ್ಲಬೇಕು. ಬೂತ್ ಅಧ್ಯಕ್ಷರ ಆಯ್ಕೆ ಮಾಡಬೇಕು ಅಂತ ಏನು ಆದೇಶ ಬಂದಿತ್ತು, ಆ ಆದೇಶದ ಮೇರೆಗೆ ಇವತ್ತೇನು ದೇವನಹಳ್ಳಿ ತಾಲೂಕಿನ ವಿಜಯಪುರ ಟೌನ್ ಅಲ್ಲಿ 33 ಬೂತ್ ಅಧ್ಯಕ್ಷಗಳು ಬೇಕಾಗಿತ್ತು ನಮ್ಗೆ. ಇವತ್ತು 23ಕ್ಕಿಂತ ಹೆಚ್ಚು ಬೂತ್ ಅಧ್ಯಕ್ಷರನ್ನ ಇವತ್ತೇ ಆಯ್ಕೆ ಮಾಡಿದ್ದೀರಿ. ಹಾಗಾಗಿ ಇನ್ನು ಒಂದು 8-9 ಬೂತ್ ಅಧ್ಯಕ್ಷರನ್ನ ಮಾಡಂತದ್ದಿದೆ ಪ್ರಕ್ರಿಯೆ. ಅದರಲ್ಲಿ ಒಂದು 2-3 ಜನ ಎಲ್ಲೋ ಹೊರಗಡೆ ಕೆಲಸದ ನಿಯಮ ಇಂದ ಹೊರಗಡೆ ಹೋಗಿದ್ರು. ಹಾಗಾಗಿ ಏನು 33 ಬೂತ್ಗಳ ಯಶಸ್ವಿಯಾಗಿ ಇವತ್ತು ಬೂತ್ ಅಧ್ಯಕ್ಷರನ್ನ ಮಾಡುವಂಥದ್ದು. ಹಾಗೆ ಶಕ್ತಿ ಕೇಂದ್ರ ಅಧ್ಯಕ್ಷರು ಕೂಡ ಈಗ ಹೆಸರು ತಗೊಂತೀವಿ. ಹೆಸರು ತಗೊಂಡು ಅದನ್ನು ಕೂಡ ಜಿಲ್ಲೆ ಕಳಿಸ್ತೀವಿ. ಜಿಲ್ಲೆಯಿಂದ ರಾಜ್ಯ ಕಳಿಸಿ ಎಲ್ಲ ಮಹಾಶಕ್ತಿ ಕೇಂದ್ರಗಳು, 7 ಮಹಾಶಕ್ತಿ ಕೇಂದ್ರಗಳ ಅಧ್ಯಕ್ಷರನ್ನು ಕೂಡ ನಾವು ಇನ್ನೇನು ಆಯ್ಕೆ ಮಾಡೋದ್ರಲ್ಲಿ ಇದೀವಿ. ಹೆಸರು ತಗೊಂತಾ ಇದೀವಿ ಎಲ್ಲರಿಗೂ. ಹಾಗೆ ಮಹಾಶಕ್ತಿ ಕೇಂದ್ರ ವಯಸ್ಸು ನಾವೇನು ಆಯುಷ್ ಭಾರತ್ ನೋಂದಣಿ ಮಾಡಿ 70 ವರ್ಷಗಳ ಏನು ಹಿರಿಯರಿದ್ದಾರೆ ಅವರಿಗೆ 5 ಲಕ್ಷ ರೂಪಾಯಿ ಫ್ರೀ. ಯಾವುದೇ ಚಿಕಿತ್ಸೆ ತಗೊಂಡ್ರು ಕೂಡ ಅವರು ಫ್ರೀ ಇದೆ. ಅದನ್ನ ಒಂದು ವೇಳೆ ನಿಮ್ಗೆ ಗೊತ್ತಿರಲಿ, ಪ್ರತಿ 15 ದಿನ 1 ತಿಂಗಳಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಗಳು ಸಾಮಾನ್ಯ ಜನಗಳ ಅನುಕೂಲವಾದಂತ ಎಷ್ಟೋ ಯೋಜನೆ ಬಿಟ್ಟಿದ್ದಾರೆ. ಆ ಯೋಜನೆನ ಅನುಕೂಲ ಎಲ್ಲರೂ ಪಡ್ಕೊಬೇಕು. ನಮ್ಮ ಲೀಡರ್ ಕೂಡ, ಬೂತ್ ಅಧ್ಯಕ್ಷರು ಕೂಡ, BLA 2 ಕೂಡ ಇವತ್ತು ಏನು ಎಲ್ಲ ಒಂದಾಗಿ ಇವತ್ತು ವಿಜಯಪುರದಲ್ಲಿ ಈ ಒಂದು ಒಳ್ಳೆ ಹಬ್ಬದ ವಾತಾವರಣ ಮಾಡಿ ಇಷ್ಟು ಜನ ಬೂತ್ ಅಧ್ಯಕ್ಷರು ಆಯ್ಕೆ ಮಾಡಿರೋದು ಬಹಳ ವಿಶೇಷ. ಕಾರಣ ನಮ್ಮ ಭಗವಾನ್ ಹೇಳಿದ, ಯಾರು ಹೇಳಿದ್ರು ಏನೋ ಬೇಕಿಲ್ವ ಅಂತ, ಹೀರೋನೇ. ಅದಕ್ಕೆ ಒಳ್ಳೆ ಯುಕ್ತಿ ಸಿಕ್ಕಿದ್ದಾನೆ. ಯಾವ್ದು ಹಿಂದೆ ಹೋಗಲ್ಲ. ಕರೆಕ್ಟ್ ಆಗಿದ್ರೆ ಬಂಡವಾಳ ಆಗ್ತಾನೆ, ಕರೆಕ್ಟ್ ಇಲ್ಲ ಯಾವಾಗ ಆಚೆ ಹೋಗಲ್ಲ. ಕರೆಕ್ಟ್ ಆಗಿದ್ದಾನೆ, ಮಾಡ್ತಾ ಇದ್ದಾನೆ, ಭಾರಿ ಹುಮ್ಮಸ್ಸಿಂದ ಮಾಡ್ತಾ ಇದ್ದಾನೆ. ನಮ್ದು ಜನರಲ್ ಆಗಲಿ SC ಆಗಲಿ ನಮ್ದೇ ಬಿಜೆಪಿನೇ ಗೆಲ್ಬೇಕು ಈ ಸಲ. ಆದ್ರಿಂದ ಎಲ್ಲರೂ ನಾವು ಕೆಲಸ ಮಾಡಬೇಕು.
ಎಲ್ಲ ಪ್ರತಿಯೊಬ್ಬರೂ ಕೆಲಸ ಮಾಡಬೇಕು. ಆದ್ದರಿಂದ ಎಲ್ಲರೂ ಸೇರಿ ನಮ್ಮ ರವೀಣ್ಣವ್ರು ಬಂದಿದ್ದಾರೆ, ನಮ್ಮ ದೇಶದ ನಾಗರಾಜನವ್ರು ಬಂದಿದ್ದಾರೆ, ಎಲ್ಲ ಬಂದವ್ರೆ. ಹಿಂದಿನಿಂದನೇ ಇನ್ನ 2.5 ವರ್ಷ ಇದೆ, ಹೆಚ್ಚು 2 ವರ್ಷ ಮೇಲೆ ಇದೆ ಎಲೆಕ್ಷನು. ಆಮೇಲೆ ಮುನ್ಸಿಪಲ್ ಎಲೆಕ್ಷನ್ ಇದೆ. ಮುನ್ಸಿಪಲ್ ಎಲೆಕ್ಷನ್ ಅಲ್ಲಿ ಈ ಸಲ ನಮ್ಮದು ಮೆಜಾರಿಟಿನೇ ಬರಬೇಕು. ಆ ಥರ ಮಾಡಲೇಬೇಕೆಲ್ಲ, ಕೆಲಸ ಮಾಡಬೇಕು. ಆಮೇಲೆ ನಮ್ಮ ಜೊತೆಯಲ್ಲಿ ಜನತಾ ದಳನೂ ಇದೆ, ಅವ್ರನ್ನೂ ಸೇರಿಸ್ಕೋಬೇಕು. ಸೇರಿಸಿಬಿಟ್ಟು ಕೆಲಸ ಮಾಡ್ಬೇಕು. ನಾವಿಲ್ಲಿ ನಮ್ಮ ಅಂಬರೀಷ್ ಗೌಡ್ರು ಇದ್ದಾರೆ, ಅವರು ಈ ತಾಲೂಕಲ್ಲಿ ಏನ್ ನಡೆದ್ರೆ ಅದೆಲ್ಲ ಒಳ್ಳೇದೇ ಮಾಡ್ತಾರೆ. ಅವರು ಬಂದಿರೋ ಅದಕ್ಕೆ ಒಂದು ಅಧ್ಯಕ್ಷರು ಮತ್ತು ಬೂತ್ ಪ್ರಮುಖರ ಸಭೆ ಒಂದು ದಿನ ನಮ್ಮ ತಾಲೂಕು ಅಧ್ಯಕ್ಷರು ಮತ್ತು ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಆಯೋಜಿಸಿದ್ದೇವೆ. ಪಕ್ಷದ ಆದೇಶದಂತೆ ನಮಗೆ ಇವತ್ತು ಅಧ್ಯಕ್ಷರಾಗಿರ್ಬೋದು, ಏನೇ ಆಗಿರ್ಬೋದು, ನಮಗೆಲ್ಲ ನೆಪ. ಇಲ್ಲಿ ಪಕ್ಷದಲ್ಲಿ ಹುದ್ದೆ ಅನ್ನೋದು ನಮ್ಗೆ ನೆಪ ಅಷ್ಟೇ. ಪಕ್ಷನೇ ನಮಗೆಲ್ಲ, ಯಾರು ಬರಲಿ ಯಾರು ಬರ್ತಾ ಇರಲಿ ಪಕ್ಷದಲ್ಲಿ ಹೋಗುವಂಥವ್ರು. ಅದನ್ನ ಇವತ್ತು ನಮ್ಮ ವಿಜಯಪುರ ನಗರ ಘಟಕದ ಪ್ರಾಮಾಣಿಕ ಕಾರ್ಯಕರ್ತರು ಎಲ್ಲ ಇವತ್ತು ನಿಲ್ಲಿಸಿದ್ದೀರಾ. ಪಕ್ಷದ ಒಂದು ಆದೇಶಕ್ಕೋಸ್ಕರ ಪಕ್ಷದ ಒಂದು ಕೂಗಿಗೆ ಹೋಗ್ಬಿಟ್ಟು ನಮ್ಮ ವಿಜಯಪುರ ನಗರದ ಆಲ್ಮೋಸ್ಟ್ ಅಲ್ಲಿ 33 ಬೂತ್ಗೆ 21-22 ಬೂತ್ನ ಪ್ರಮುಖರು ಆಗಮಿಸಿದ್ದಾರೆ. ಪ್ರಪ್ರಥಮವಾಗಿ ನಿಮ್ಗೆಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ನಮ್ಮ ಬೂತಿಂದ ಎಲ್ಲರೂ ಬಂದಿದ್ದಾರೆ, ಅಧ್ಯಕ್ಷರು BLA ಬಂದಿದ್ದಾರೆ, ನಮಗೆ ಒಳ್ಳೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಸಿಕ್ಕಿದ್ದಾರೆ, ಆಕ್ಟಿವ್ ಕೆಲಸ ಮಾಡುವಂಥವ್ರು ಒಳ್ಳೆ ಜಿಲ್ಲಾಧ್ಯಕ್ಷ. ಇವತ್ತಿಂದ ಇನ್ನು 3 ವರ್ಷದವರಿಗೆ ಜಿಲ್ಲಾಧ್ಯಕ್ಷ ರಾಮಕೃಷ್ಣ ಆಯ್ಕೆಯಾಗಿದ್ದಾರೆ. ಅವರಿಗೆ ಪ್ರಪ್ರಥಮವಾಗಿ ನಮ್ಮ ನಗರ ಘಟಕದ ಪರವಾಗಿ ಆ ಜಿಲ್ಲಾಧ್ಯಕ್ಷರಿಗೆ ನಮ್ಮ ನಗರ ಘಟಕದ ಪರವಾಗಿ ಒಂದು ಅಭಿನಂದನೆ ಸಲ್ಲಿಸೋಣ. ತಪ್ಪಾಗಿ